ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಬೆಂಗಳೂರಿನಲ್ಲಿ ರಾಜ್ಯವೇ ತಿರುಗಿ ನೋಡುವಂತಹ ಅಥವಾ ದೇಶವೇ ತಲೆ ತಗ್ಗಿಸುವಂತಹ ಕೃತ್ಯವೊಂದು ನಡೆದು ಹೋಗಿಬಿಟ್ಟಿದೆ. ವೈದ್ಯಕೀಯ ವೃತ್ತಿಯಲ್ಲಿ ಇರುವಂತಹ ಒಬ್ಬ ನಾಲಾಯಕ ತನ್ನ ಹೆಂಡತಿಯನ್ನೇ ಸ್ವತಃ ತಾನೇ ಇಂಜೆಕ್ಷನನ್ನು ಕೊಟ್ಟು ಸಾಯಿಸಿ ಬಿಟ್ಟಿದ್ದಾನೆ. ಅದು ಈಗ 6 ತಿಂಗಳ ನಂತರ ಬೆಳಕಿಗೆ ಬಂದಿರತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಕೃತಿಕಾ ಎಂಬುವ ಒಂದು ಡಾಕ್ಟರ್ 6 ತಿಂಗಳ ಹಿಂದೆಯೇ ಸಾವನ್ನಪ್ತಾರೆ. ಇದಕ್ಕೆ ಸ್ವತಃ ಗಂಡ ಆಗಿರ್ತಕ್ಕಂತಹ ಡಾಕ್ಟರ್ ಮಹೇಂದರ್ ರೆಡ್ಡಿ ಗ್ಯಾಸ್ಟ್ರಿಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಂಡತಿಗೆ ಗ್ಯಾಸ್ಟ್ರಿಕ್ ಇದೆ ಎಂಬ ಒಂದು ಕಾರಣದಿಂದಾಗಿ ಅವಳಿಗೆ ಮದ್ದನ್ನು ಕೊಟ್ಟು ಅವಳಿಗೆ ಇಂಜೆಕ್ಷನ್ ಅನ್ನು ಮಾಡಿ ಯಾರಿಗೂ ಕೂಡ ಗೊತ್ತಾಗದೇ ರೀತಿಯಲ್ಲಿ ಸಾಯಿಸಿ ಬಿಟ್ಟಿರ್ತಾನೆ. ಸೊ ಸಹಜವಾಗಿ ಕುಟುಂಬದವರು ಇದೆಲ್ಲವೂ ಕೂಡ ಅವಳು ಅಸಹಜ ಸಾವು ಅಂತ ಭಾವಿಸಿರ್ತಾರೆ. ಆದರೆ ಅವರ ಅಕ್ಕನಿಗೆ ಒಂದು ಅನುಮಾನ ಬಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತಾರೆ. ಅದರಿಂದ ಈಗ 6 ತಿಂಗಳ ನಂತರ FSL ವರದಿಯಲ್ಲಿ ಅದು ಅಸಹಜ ಸಾವಲ್ಲ, ಬದಲಿಗೆ ಪ್ಲಾನ್ ಮಾಡಿ ಅವಳನ್ನು ಸಾಯಿಸಿದ್ದಾರೆ ಎಂಬುದು ವರದಿಯಲ್ಲಿ ಪ್ರಕಟವಾಗುತ್ತೆ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂಚಿಂಚು ಮಾಹಿತಿಯನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗೋಣ. ಎಂಥವರಿಗೂ ಕೂಡ ರಕ್ತ ಕುದಿಯುತ್ತೆ. ಸಹಜವಾಗಿ ನೀವುಗಳೆಲ್ಲರೂ ಕೂಡ ಡಾಕ್ಟರನ್ನ ದೇವರ ರೂಪದಲ್ಲಿ ಕಾಣ್ತೀವಿ. ಆದರೆ ಈ ಡಾಕ್ಟರ್ ಸ್ವತಃ ತನ್ನ ಹೆಂಡತಿಗೆ ರಾಕ್ಷಸನಾಗಿ ಬಿಟ್ಟಿದ್ದ, ಯಮನಾಗಿ ಬಿಟ್ಟಿದ್ದ. ಈ ಒಂದು ಪ್ರಕರಣವನ್ನ ಕೇಳ್ತಾ ಹೋದ್ರೆ ಎಂಥವರಿಗೂ ಕೂಡ ಹೊಟ್ಟೆ ಉರಿಯುತ್ತೆ. ಇಂತಹ ನಾಲಾಯಕರು ಯಾಕೆ ಡಾಕ್ಟರ್ ವೃತ್ತಿಗೆ ಹೋಗ್ತಾರೆ ಎಂಬುದು ಕೂಡ ಒಂದು ಪ್ರಶ್ನೆಯಾಗಿ ಕಾಡುತ್ತೆ. ತುಂಬಾ ಹೊತ್ತು ಇದರ ಬಗ್ಗೆ ಆಕ್ರೋಶವನ್ನು ಹೊರಹಾಕೋದಿಲ್ಲ. ಅಸಲಿಗೆ ಹಾಗೆ ಇಂಚಿಂಚು ಮಾಹಿತಿಯನ್ನ ನಾನು ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತೀನಿ. 6 ತಿಂಗಳ ಹಿಂದೆ ಏನಾಗಿತ್ತು, ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಆರಂಭವಾಯಿತು, ಯಾವ ರೀತಿಯಾಗಿ ಪ್ಲಾನ್ ಮಾಡಲಾಗಿತ್ತು, ಯಾವ ರೀತಿಯಾಗಿ ಸಾವು ಆದ್ಮೇಲೆಯೂ ಕೂಡ ಆ ಒಂದು ಕೇಸನ್ನು ಮುಚ್ಚಾಕೋದಕ್ಕೆ ಏನೆಲ್ಲ ಪ್ಲಾನ್ ಕೂಡ ಮಾಡಿದ್ರು, ಎಲ್ಲ ಕುರಿತಾಗಿ ಇದೆಲ್ಲವೂ ಕೂಡ ಆದ ಬಳಿಕ ಅನುಮಾನಾಸ್ಪದವಾಗಿ ಈ ಒಂದು ಕೇಸ್ ಹೊರಗಡೆ ಬಂದಿದ್ದಾದ್ರೂ ಹೇಗೆ, ಈ ಎಲ್ಲ ವಿಚಾರವನ್ನ ಗಮನಿಸ್ತಾ ಹೋಗೋಣ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಅಂದ್ರೆ ಕೊನೆವರೆಗೂ ನೋಡಿದ ಮೇಲೆ ಅಸಲಿ ಸತ್ಯಾಸತ್ಯತೆ ಏನು ಎಂಬುದು ನಿಮಗೆ ಗೊತ್ತಾಗುತ್ತೆ. ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ವರದಿಗಳು ಬರ್ತಾ ಇರಬಹುದು, ಅದನ್ನೆಲ್ಲವೂ ಕೂಡ ನೀವು ಗಮನಿಸ್ತಾ ಇರಬಹುದು. ಸೊ ಆದ್ರೆ ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ವರದಿಯನ್ನು ನಿಮಗೆ ನೀಡೋದಕ್ಕೆ ಮುಂದಾಗ್ತೀನಿ. ಆ ಕಾರಣದಿಂದಾಗಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಈತ ವೃತ್ತಿಯಲ್ಲಿ ಜನರಲ್ ಸರ್ಜನ್ ಆಗಿರುವಂತಹ ವ್ಯಕ್ತಿ. ಇವನ ಹೆಸರು ಡಾಕ್ಟರ್ ಮಹೇಂದರ್ ರೆಡ್ಡಿ. ಪತ್ನಿಗೆ ಅನಾರೋಗ್ಯ ಸಮಸ್ಯೆ ಇರುವ ಕಾರಣದಿಂದಾಗಿ ಈತ ಕೊಲೆ ಮಾಡಿದ್ದಾನೆ ಎಂಬ ಆಘಾತಕಾರಿ ವಿಷಯ ತನಿಖೆಯ ವೇಳೆ ಗೊತ್ತಾಗಿರ್ತಕ್ಕಂತಹದ್ದು. ಮೂಲಗಳ ಪ್ರಕಾರ 2024 ಮೇ 26ರಂದು ಡಾಕ್ಟರ್ ಮಹೇಂದರ್ ರೆಡ್ಡಿ ಮತ್ತು ಡಾಕ್ಟರ್ ಕೃತಿಕಾ ರೆಡ್ಡಿ ಮದುವೆಯನ್ನ ಆಗ್ತಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚರ್ಮ ರೋಗ ತಜ್ಞೆಯಾಗಿದ್ದ ಡಾಕ್ಟರ್ ಕೃತಿಕಾ ರೆಡ್ಡಿ ಕೆಲ ದಿನಗಳಿಂದ ಆರೋಗ್ಯ ಸಮಸ್ಯೆಯನ್ನ ಎದುರಿಸ್ತಾ ಇರ್ತಾರೆ. ಅಜೀರ್ಣ, ಗ್ಯಾಸ್ಟ್ರಿಕ್, ಲೋ ಶುಗರ್ ಸಮಸ್ಯೆಯಿಂದ ಬಳಲುತ್ತಿದ್ದರು. ಈಗ ವಿಷಯ ಮುಚ್ಚಿಟ್ಟು ಕುಟುಂಬಸ್ಥರು ಅದೇ ಆಸ್ಪತ್ರೆಯಲ್ಲಿ ಜನರಲ್ ಸರ್ಜನ್ ಆಗಿದ್ದ ಡಾಕ್ಟರ್ ಮಹೇಂದರ್ ರೆಡ್ಡಿಗೆ ಮದುವೆಯನ್ನು ಕೂಡ ಮಾಡಿಕೊಟ್ಟಿರ್ತಾರೆ. ಆದರೆ ಮದುವೆ ಬಳಿಕ ಹೆಂಡತಿಯ ಅನಾರೋಗ್ಯ ಸಮಸ್ಯೆಯ ವಿಷಯ ಈ ಒಂದು ನಾಲಾಯಕ ಮಹೇಂದ್ರ ರೆಡ್ಡಿಗೆ ಗೊತ್ತಾಗುತ್ತೆ. ಪ್ರತಿದಿನ ವಾಂತಿ ಇತರೆ ಸಮಸ್ಯೆಯಿಂದ ಬಳಲುತ್ತಿದ್ದಂತಹ ಪತ್ನಿಯನ್ನ ಮಹೇಂದರ್ ರೆಡ್ಡಿ ಇಂಜೆಕ್ಷನ್ ನೀಡಿ ಕೊಂದಿದ್ದ. ಆದರೆ ಅದನ್ನು ಅಸಹಜ ಸಾವು ಎಂದು ಬಿಂಬಿಸಿ ಬಿಟ್ಟಿದ್ದ. ಮಹೇಂದರ್ ರೆಡ್ಡಿ ತನ್ನ ವೈದ್ಯಕೀಯ ಬುದ್ಧಿ ಬಳಸಿ ಕೊಲೆ ಮಾಡಿದ ಬಳಿಕ ನ್ಯಾಚುರಲ್ ಡೆತ್ ಆಗಿದೆ ಎಂದು ಎಲ್ಲರನ್ನೂ ಕೂಡ ನಂಬಿಸಿದ್ದ. ಇದನ್ನ ಸಹಜ ಸಾವು ಎಂದೇ ಕುಟುಂಬದವರು ಕೂಡ ನಂಬಿಬಿಟ್ಟಿದ್ರು. ಇನ್ನು ಕೃತಿಕಾ ಸಾವಿಗೆ ಸಂಬಂಧಿಸಿದಂತೆ ಆಕೆಯ ತಂದೆ ಮುನಿರೆಡ್ಡಿ ಎಂಬುವವರು ಪೊಲೀಸ್ ದೂರು ದಾಖಲಿಸಿದ್ರು. ಕೃತಿಕಾ ಮುನಿರೆಡ್ಡಿ ಅವರ ಕಿರಿಯ ಮಗಳಾಗಿದ್ಲು. ತನ್ನ ಅಳಿಯನೇ ಮಗಳನ್ನು ಕೊಂದಿದ್ದಾನೆ ಎಂದು ಕೂಡ ಆರೋಪವನ್ನು ಕೂಡ ಮಾಡಿದ್ರು. ಮದುವೆಯ ನಂತರ ಮಹೇಂದ್ರ ಕೃತಿಕಾಳನ್ನ ನಿರ್ಲಕ್ಷಿಸಲು ಪ್ರಾರಂಭಿಸಿದ್ದ. ಮನೆಯ ಸಣ್ಣ ನಿರ್ಧಾರಗಳಿಗೂ ಸಹ ತನ್ನ ಹೆಂಡತಿಯ ಒಪ್ಪಿಗೆಯನ್ನ ಪಡೆಯಬೇಕೆಂದು ಮತ್ತು ವೈಯಕ್ತಿಕ ಖರ್ಚುಗಳನ್ನು ಆಕೆಯೇ ಭರಿಸಬೇಕೆಂದು ಒತ್ತಾಯಿಸುತ್ತಿದ್ದ. ಈ ರೀತಿಯಾಗಿ ದೂರನ್ನ ಅವರ ತಂದೆ ನೀಡತಕ್ಕಂಥದ್ದು. ಇನ್ನು ಮದುವೆಯ ನಂತರ ಮಹೇಂದ್ರ ದೊಡ್ಡ ಆಸ್ಪತ್ರೆಯ ನಿರ್ಮಾಣಕ್ಕೆ ಹಣಕಾಸು ನೆರವು ಕೂಡ ಕೇಳಿದ್ದಂತೆ. ಆಸ್ಪತ್ರೆ ನಿರ್ಮಾಣಕ್ಕೆ ಬೇಕಾಗುವಷ್ಟು ಹಣ ನಮ್ಮಲ್ಲಿ ಇಲ್ಲ ಎಂದು ದಂಪತಿಗಳ ವೈದ್ಯಕೀಯ ಅಭ್ಯಾಸಕ್ಕಾಗಿ ಮಾರತಹಳ್ಳಿಯಲ್ಲಿ ಸ್ಕಿನ್ ಅಂಡ್ ಸ್ಕ್ಯಾಲ್ಪಲ್ ಎಂಬ ಕ್ಲಿನಿಕ್ ಅನ್ನು ಸ್ಥಾಪಿಸುವುದಾಗಿ ಮುನಿರೆಡ್ಡಿ ಹೇಳಿದ್ದರು. ನಾನು ಅಂದುಕೊಂಡಂಗೆ ಯಾವುದೇ ಪ್ಲಾನ್ ಕೂಡ ಸಕ್ಸಸ್ ಆಗೋದಿಲ್ಲ ಎಂಬ ಒಂದು ಕಾರಣ ಗೊತ್ತಾದ ನಂತರ ಈ ನಾಲಾಯಕ ವೈದ್ಯ ಏನ್ ಮಾಡ್ತಾನೆ ಅಂತಂದ್ರೆ ಸತತ ಅರವಳಿಕೆ ಮದ್ದನ್ನ ಆ ಒಂದು ಕೃತಿಕಾ ರೆಡ್ಡಿಗೆ ನೀಡೋದಕ್ಕೆ ಪ್ರಾರಂಭಿಸ್ತಾನೆ. ಅದರ ಬಗ್ಗೆ ಒಂದಿಷ್ಟು ವಿಷಯವನ್ನು ಗಮನಿಸ್ತಾ ಹೋಗೋದಾದ್ರೆ ಏಪ್ರಿಲ್ 21, 2025ರಂದು ಮಹೇಂದ್ರ ಕೃತಿಕಾಗೆ ತಮ್ಮ ನಿವಾಸದಲ್ಲಿ ಇಂಟ್ರಾವೆನಸ್ ಔಷಧಿಯನ್ನ ನೀಡಿ ಅದು ಹೊಟ್ಟೆಯ ಅಸ್ವಸ್ಥತೆಗೆ ಎಂದು ಹೇಳಿದ್ದ. ಮರುದಿನ ಆಕೆಗೆ ವಿಶ್ರಾಂತಿ ಬೇಕು ಎಂದು ಹೇಳಿ ಆಕೆಯನ್ನು ತವರು ಮನೆಯಲ್ಲಿಯೇ ಬಿಟ್ಟು ನಂತರ ಆ ರಾತ್ರಿ ಮತ್ತೊಂದು ಡೋಸ್ ನೀಡಲು ಬಂದಿದ್ದ. ಏಪ್ರಿಲ್ 23ರಂದು ಆ ನೋವುಗಳ ಬಗ್ಗೆ ತಂದೆ ಹತ್ರ ಈ ಒಂದು ಕೃತಿಕಾ ಹೇಳಿಕೊಂಡಿರ್ತಾರೆ. ಆದ್ರೆ ಮಹೇಂದ್ರ ಆಕೆಗೆ ವಾಟ್ಸ್ಆಪ್ ಮೂಲಕ ಅದನ್ನ ಸರಿಯಾದಂತೆ ಸೂಚನೆಯನ್ನು ಕೂಡ ನೀಡಿ ಬಿಟ್ಟಿದ್ದ. ಅಲ್ಲದೆ ಆ ರಾತ್ರಿ ಮತ್ತೊಂದು ಡೋಸ್ ಕೂಡ ನೀಡುವುದಾಗಿ ಹೇಳಿದ್ದ. ಅದೇ ದಿನ ರಾತ್ರಿ 9:30ರ ಸುಮಾರಿಗೆ ಔಷಧಿ ನೀಡಲು ಅವಳಿದ್ದಂತಹ ಕೋಣೆಗೆ ಹೋಗಿ ಮತ್ತೊಂದು ಡೋಸ್ ಔಷಧಿಯನ್ನ ನೀಡಿದ್ದ. ಮರುದಿನ ಏಪ್ರಿಲ್ 24ರಂದು ಬೆಳಿಗ್ಗೆ ಕೃತಿಕಾ ಪೂರ್ಣ ನಿತ್ರಾಣಳಾಗಿದ್ದಳು. ಈ ವೇಳೆ ಕುಟುಂಬಸ್ಥರೆಲ್ಲರೂ ಕೂಡ ಭಯಭೀತರಾಗಿದ್ದರು.
ಆಗ ಮಹೇಂದ್ರ ರೆಡ್ಡಿ ವೈದ್ಯನಾಗಿದ್ದರೂ ಆಕೆಗೆ CPR ಮಾಡಲಿಲ್ಲ. ಬಳಿಕ ಕೃತಿಕಾಳ ಪರಿಸ್ಥಿತಿಯನ್ನು ನೋಡಿ ತಾವೇ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ದರು. ಅಲ್ಲಿ ವೈದ್ಯರು ಆಕೆಯನ್ನು ಪರೀಕ್ಷಿಸಿ ನೋಡಿದಾಗ ಈಗಾಗಲೇ ಆ ಒಂದು ಯುವತಿ ಮೃತಪಟ್ಟಿದ್ದಾಳೆ ಎಂದು ಅವರು ಖಚಿತವನ್ನ ಪಡಿಸ್ತಾರೆ. ಇನ್ನು ಕೃತಿಕಾಳ ಮರಣದ ನಂತರ ಮಹೇಂದ್ರ ಮತ್ತು ಅವರ ಕುಟುಂಬವು ಮರಣೋತ್ತರ ಪರೀಕ್ಷೆ ಬೇಡ ಎಂದು ಹೇಳಿತ್ತು. ಮರಣೋತ್ತರ ಪರೀಕ್ಷೆ ನಡೆಸದಂತೆ ಮಾವ ಮುನಿರೆಡ್ಡಿ ಅವರ ಮನವೊಲಿಸಿದ್ರು. ಆದರೆ ಕೃತಿಕಾ ಅವರ ಅಕ್ಕ ರೇಡಿಯಾಲಜಿಸ್ಟ್ ಡಾಕ್ಟರ್ ನಿಖಿತಾ ರೆಡ್ಡಿ ಸಾವಿನ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ದರು. ವಿವರವಾದಂತಹ ತನಿಖೆಯನ್ನು ಒತ್ತಾಯಿಸಿದರು. ನಂತರ ಅವರು ಮಾರತ್ತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಅಸಹಜ ಸಾವಿನ ದೂರು ಕೂಡ ದಾಖಲು ಮಾಡಿದ್ದರು. ಕೃತಿಕಾ ಅವರ ಸಾವು ಸಹಜವಲ್ಲ, ಅಸಹಜ ಎಂದು ತನಿಖೆಯಿಂದ ದೃಢಪಟ್ಟಿದೆ. ಇನ್ನು FSL ವರದಿಯಿಂದ ಇದೊಂದು ಕೊಲೆ ಎಂಬುದು ದೃಢಪಟ್ಟಿದೆ. FSL ವರದಿ ಆಧರಿಸಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಡಾಕ್ಟರ್ ಮಹೇಂದ್ರ ರೆಡ್ಡಿಯನ್ನ ಈಗ ಬಂಧಿಸಿರ್ತಕ್ಕಂಥದ್ದು. ಕೊಲೆಯಾದ 6 ತಿಂಗಳ ಬಳಿಕ ಕೊಲೆ ರಹಸ್ಯ ಬಯಲಾಗಿದೆ. ಪತ್ನಿ ಕೃತಿಕಾ ರೆಡ್ಡಿ ಕೂಡ ವೈದ್ಯೆಯಾಗಿದ್ದರೂ ಕೂಡ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಮದುವೆಯಾದ 11 ತಿಂಗಳ ಬಳಿಕ ಪತ್ನಿಯ ಹತ್ಯೆಗೆ ಸ್ಕೆಚ್ ಹಾಕಿದ್ದನು. ಅದರಂತೆ ಹುಷಾರಿಲ್ಲದ ಮನೆಯಲ್ಲಿ ಮಲಗಿರ್ತಕ್ಕಂಥ ಕೃತಿಕಾಗೆ ಮಹೇಂದ್ರ ಒಂದು ಇಂಜೆಕ್ಷನ್ ಕೂಡ ನೀಡಿದ್ದ. ಆ ಇಂಜೆಕ್ಷನ್ನಿಂದ ಕೃತಿಕಾ ಮೃತಪಟ್ಟಿದ್ದಳು. ಮೊದಲು ಕುಟುಂಬದವರಿಗೆ ಈ ಬಗ್ಗೆ ಗೊತ್ತಿರಲಿಲ್ಲ. ನನ್ನ ಮಗಳು ಅನಾರೋಗ್ಯದಿಂದ ಮೃತಪಟ್ಟಿದ್ದಾಳೆ ಎಂದು ಪೋಷಕರು ನಂಬಿದ್ದರು. ಹುಷಾರಿಲ್ಲದೆ ತವರು ಮನೆಯಲ್ಲಿ ವೈದ್ಯ ಡಾಕ್ಟರ್ ಕೃತಿಕಾ ರೆಡ್ಡಿ ಮಲಗಿದ್ದ ವೇಳೆ ಅಲ್ಲಿಗೆ ಬಂದಿದ್ದ ಈತ ಆಕೆಗೆ IV ಇಂಜೆಕ್ಷನ್ ಮೂಲಕ 2 ದಿನ ಒಂದಷ್ಟು ಔಷಧ ನೀಡಿದ್ದ. ಬಳಿಕ ಜ್ಞಾನ ತಪ್ಪಿದ್ದ ಕೃತಿಕಾಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಅದಾಗಲೇ ಅವರು ಸಾವನ್ನು ಕೂಡ ಅಪ್ಪಿರ್ತಕ್ಕಂತಹದ್ದು. ನಂತರ ಪೊಲೀಸರು ತನಿಖೆಯನ್ನು ನಡೆಸಿದಾಗ ಸಾವಿನ ರಹಸ್ಯ ಬಯಲಾಗಿರ್ತಕ್ಕಂತಹದ್ದು. ಸ್ನೇಹಿತರೆ, ಇದಿಷ್ಟು ಕೃತಿಕಾ ಕೊಲೆಗೆ ಮಹೇಂದ್ರ ರೆಡ್ಡಿ ಮಾಡಿರ್ತಕ್ಕಂಥ ಪ್ಲಾನ್ ಆಗಿತ್ತು. ಒಟ್ಟಾರೆಯಾಗಿ ಒಬ್ಬ ವೈದ್ಯನಾಗಿ ಒಬ್ಬರ ಜೀವವನ್ನು ಉಳಿಸುವ ಬದಲು ಸ್ವತಃ ಹೆಂಡತಿಯ ಜೀವವನ್ನೇ ಕೊಂದಿರ್ತಕ್ಕಂತಹ ನಾಲಾಯಕ ಇವನು. ವೈದ್ಯಕೀಯ ವೃತ್ತಿಗೆ ಇಂತಹ ನಾಲಾಯಕರು ಬಂದರೆ ಖಂಡಿತವಾಗಿಯೂ ವೈದ್ಯರನ್ನು ನಂಬುವಂಥ ಪರಿಸ್ಥಿತಿಯಲ್ಲಿ ಸಾರ್ವಜನಿಕರು ಇರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸಾರ್ವಜನಿಕರಿಗೆ ವೈದ್ಯರ ಮೇಲೆಯೇ ಒಂದು ಅಸಹ್ಯ ಮೂಡುವ ರೀತಿಯಲ್ಲಿ ಈ ನಾಲಾಯಕ ಮಾಡಿರ್ತಕ್ಕಂತಹದ್ದು. ಒಟ್ಟು ಈ ನಾಲಾಯಕ ಮಾಡಿರ್ತಕ್ಕಂತಹ ಪರಿಸ್ಥಿತಿ ಅಥವಾ ಈ ನಾಲಾಯಕ ಮಾಡಿರ್ತಕ್ಕಂಥ ಹೀನ ಕೃತ್ಯ ಇದೆಯಲ್ಲ, ನಿಜಕ್ಕೂ ಇದನ್ನು ಮನುಷ್ಯರಾಗಿ ಯಾರೂ ಕೂಡ ಕ್ಷಮಿಸೋದಕ್ಕೆ ಸಾಧ್ಯವಿಲ್ಲ. ಈ ನಾಲಾಯಕನಿಗೆ ಖಂಡಿತವಾಗಿಯೂ ಕೂಡ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಇವನಿಗೆ ಕೊಡುವಂತಹ ಶಿಕ್ಷೆ ಇದೆಯಲ್ಲ, ಬೇರೆ ಈ ರೀತಿಯಾದಂಥ ಯೋಚನೆಗಳನ್ನು ಮಾಡ್ತಾ ಇರುವಂತಹ ಮತ್ತೋರ್ವ ಬೇರೆ ಬೇರೆ ನಾಲಾಯಕರುಗಳು ಇದ್ದಾರಲ್ಲ, ಅವರಿಗೆ ಒಂದು ತಕ್ಕ ಪಾಠ ಕೂಡ ಆಗಬೇಕು. ಈ ಒಂದು ಪ್ರಕರಣದ ಬಗ್ಗೆ ನಿಮಗೆ ಸಂಪೂರ್ಣವಾದಂತಹ ವಿವರವನ್ನು ಬಿಚ್ಚಿಟ್ಟಿದ್ದೀನಿ. ಈ ಒಂದು ಕೆಟ್ಟ ಪರಿಸ್ಥಿತಿಯ ಬಗ್ಗೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.